ಕೋಳಿ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ಕೊಂಡಿದ್ರಿ? ಕ್ಯಾಬ್ ಡ್ರೈವರ್ ಆಗಿದೆ ಮೇಡಮ್. ಕ್ಯಾಬ್ ಡ್ರೈವರ್ ಆಗಿದ್ರಿ, ಅದಾದ್ಮೇಲೆ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಊರ್ ಕಡೆ ಬಂದೆ, ಮತ್ತೆ KPTCL ಕೆಲಸ ಆಯ್ತು, ಹಂಗಾಗಿ ಈ ಕಡೆ ಬಂದೆ. ಸೊ ಇದಕ್ಕೆ ಬೇರೆ ಮೇಂಟೆನೆನ್ಸ್ ಏನ್ ಬರುತ್ತೆ? ಈಗ ನಾವಿಲ್ಲಿ ಓಪನ್ ಏರಿಯಾದಲ್ಲಿ ಮಾಡ್ಕೊಂಡ್ವಿ ಅಂತಂದ್ರೆ ಏನು ಬರಲ್ಲ ಮೇಡಮ್, ಏನೂ ಖರ್ಚಿಲ್ಲ. ಸೊ ಬಟ್ ಹೆಂಗ್ ಸೇಫ್ ಮಾಡ್ತೀರಾ ಕೋಳಿಗಳನ್ನ ರಾತ್ರಿ ಹೊತ್ತೆಲ್ಲ? ರಾತ್ರಿ ಹೊತ್ತೆಲ್ಲ ಒಳಗಡೆ ಗೂಡಲ್ಲಿ ಹೋಗುತ್ತೆ, ಮಾಮೂಲಿ ಬೈಲಲ್ಲಿ ಬೇಯುತ್ತೆ, ಆರಾಮಾಗಿ. ಅಂದ್ರೆ ಈಗ ಕೂಲಿ ಯಾರು ಬೇಡ, ಯಾರು ಬೇಡ, ನಾವೇ ಮನೆಯಲ್ಲೇ ಮಾಡ್ಕೋಬಹುದು. ಓಕೆ ಓಕೆ. ಸೊ ಸ್ಟಾರ್ಟಿಂಗ್ ಎಷ್ಟು ಕೋಳಿಗಳಿಂದ ಶುರು ಮಾಡಿದ್ರಿ? ಸ್ಟಾರ್ಟಿಂಗ್ ಒಂದು 8 ಇದ್ದು, ಈಗ ಒಂದು 600 ಇದೆ. ಓಕೆ. ಸೊ ನಾಟಿ ಕೋಳಿ ಬಿಟ್ಟು ಬೇರೆ ಏನಾದ್ರು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆಯಾ? ಹೆಂಗೆ? ಬೇರೆ ತರ ಏನ್ ಪ್ಲಾನ್ ಇಲ್ಲ ಮೇಡಮ್, ಮೊಟ್ಟೆ ಪರ್ಪಸ್ಗೋಸ್ಕರ ಇನ್ನೂ ಬಲ್ಕ್ ಆಗಿ ಮಾಡ್ಬೇಕು ಅಂತ ಆಸೆ ಇದೆ ಅಷ್ಟೇ. ಓಕೆ. ಸೊ ಇದೀಗ ಎಷ್ಟು ಜಾಗದಲ್ಲಿದೆ? 10 ಗುಂಟೆ ಜಾಗದಲ್ಲಿ ಇದೆ. 10 ಗುಂಟೆ ಜಾಗದಲ್ಲಿ 600 ಕೋಳಿ ಇದೆ ಅಲ್ವಾ? ಓಕೆ. ಸೊ ಈಗ ಕೋಳಿಗಳು ಅಂತ ಬಂದಾಗ ಅವುಗಳಿಗೆ ರೋಗ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಇದಕ್ಕೇನಾದ್ರು ನಾಟಿ ಕೋಳಿಗೆ ಇಂಥದ್ದೇ ರೋಗ ಆತರ ಏನಾದ್ರು ಇದೆಯಾ? ಯಾವ್ದು ಇಲ್ಲ ಮೇಡಮ್, ಆತರ ರೋಗ ಏನ್ ಬರಲ್ಲ. ಬಂದ್ರೆ ಸಿಡುಬು ಅಂತ ಬರುತ್ತೆ, ಅದನ್ನ ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಅಂದ್ರೆ ಮೇನ್ ರೀಸನ್ ಏನಕ್ಕೆ ಬರೋದು ಸಿಡುಬು ರೋಗ? ಶೀತಕ್ಕೆ ಬರುತ್ತೆ. ಓಕೆ. ಅಷ್ಟು ಬಿಟ್ರೆ ಬಟ್ ಈಗ ಹೀಗೆ ಓಪನ್ ಏರಿಯಾದಲ್ಲಿ ಬಿಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ಈಗ ಮಳೆ ಬರ್ತಾ ಇದೆ, ಎಲ್ಲ ವೆದರ್ಗೂ ಹೊಂದ್ಕೊಂಡಿದೆ ಮೇಡಮ್, ಸಣ್ಣದ್ರಿಂದಲೇ ಎಲ್ಲ ವೆದರ್ಗೂ ಹೊಂದ್ಕೊಂಡಿದೆ. ಓಕೆ. ಸೂಪರ್ ಅಣ್ಣ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. Boss Wala. Be the boss.